ಲಾಸ್ಟ್ ಟೈಮ್ ಮಿಸ್ ಆಯ್ತು, ಆದ್ರೆ ಈ ಸಲ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಆರ್ತಿ ಎಣ್ಣೆ ನಿನ್ಗೋಸ್ಕರ ಕಾಯ್ತಾ ಇದೆ. ನಮ್ದೆಲ್ರದು ಆಯ್ತು, ಆದ್ರೆ ಆರ್ತಿ ಅಕ್ಕ ವಿಕ್ಕಿ ಭಾವಂದ್ ಇಬ್ರದೇ ಬಾಕಿ, ಅವ್ರ ಕಡಿ. ನಿಮ್ಗೇನಾಯ್ತು? ನನಗೆ ಕೊಟ್ಟಿರೋದನ್ನ ನೀವ್ಯಾಕೆ ಕೊಡಿದ್ರಿ? ಇನ್ಮೇಲಿಂದ ನಿಮ್ಮದು ಅಂತ ಸಪ್ರೇಟಾಗಿ ಏನಿಲ್ಲ ರೀ, ಎಲ್ಲ ನಮ್ಮದೇ. ನಿಮ್ಮ ತುಟಿ ಟಚ್ ಆಗಿರೋ ಗ್ಲಾಸು ವೇಸ್ಟ್ ಆಗಬಾರ್ದು ಅಂತ ಬಾಟಮ್ಸ್ ಅಪ್ ಮಾಡಿಬಿಟ್ಟೆ. ವೇದಾಂತ್, ಹುಡುಗಿರಂದ್ರೆ ನೀವು ದೂರ ಏನ್ರಿ ಸಮಸ್ಯೆ ನಿಮಗೆ? ಹುಡುಗಿರು ಯಾರು ಹತ್ರ ಇರ್ಬೇಕಣ್ರಿ, ಆವಾಗಲೇ ಜೀವನ ಚಂದ. ನಿಜ ನಿಜ, ಹೆಣ್ಣು ಬೆಳಿಬೇಕು, ಬೆಳೆಸ್ಬೇಕು. ನನ್ನ ಪ್ರಿನ್ಸಿಪಲ್ಸ್ ನನಗೆ, ನಾನು ಹೀಗೆ ಕಂಫರ್ಟಬಲ್ ಆಗಿದೆ. ನಿಮಗೆ ದೂರ ಇದ್ದ ಅಭ್ಯಾಸ ಆಗಿರೋದ್ರಿಂದ ಏನು ಗೊತ್ತಿಲ್ಲ ಅನ್ಸುತ್ತೆ. ಸ್ವಲ್ಪ ಮಿಂಗಲಾಗಿ ನೋಡಿ, ಅವಾಗ ಗೊತ್ತಾಗುತ್ತೆ ಅದ್ರ ಮಜಾ ಏನು ಅಂತ. ಅಮೂಲ್ಯ ಬಾಯಲಿ. ಇವಳು ನನ್ನ ತಂಗಿ ಅಮೂಲ್ಯ, ಆದ್ಯ ಆರ್ಗ್ಯಾನಿಕ್ಸಲ್ಲಿ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾಳೆ. ಈ ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲ ಇವಳ್ದೆ. ಓಹೋ ಹೌದಾ? ನೋಡಿದ್ರ ವೇದಾಂತ್, ಹೆಣ್ಮಕ್ಳು ಸ್ಟ್ರಾಂಗು ತಾನೇ. ಡೆಕೋರೇಷನಿಂದ ಹಿಡಿದು ಎಲ್ಲಾನು ಇವಳೇ ನೋಡ್ಕೊಂಡಿದ್ದಾಳೆ. ಪಾಪುಟ ಇಲ್ಲಿ ಭಾಷ್ ಮಗು ಎಲ್ಲಾನು ಕಣ್ ಕುಕ್ಕೋ ಥರ ಹೊಳಿತಾ ಇದೆ. ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ಸ್. ಈ ಥರ ಡ್ಯಾನ್ಸು ನಾವು ಟಿ ವಿಲೂ ನೋಡೋಕ್ಕಾಗಲ್ಲ. ಡ್ಯಾನ್ಸ್ ಮುಗಿಯೋಷ್ಟೊತ್ತು ಕಣ್ಣು ಮಿಟಿಕ್ಸ್ತಾನೆ ಡ್ಯಾನ್ಸ್ನೇ ನೋಡ್ತಾ ಇದ್ದೆ. ನಿಮ್ಮಂಥವ್ರು ಮುಂದೆ ಬಂದಿರೋದಕ್ಕೇನೆ ದೇಶನ ಬೆಳವಣಿಗೆ ಕಾಣ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಅಮೂಲ್ಯ ಬಾಯ್. I have some work. ಮತ್ತೆ ಸಿಗ್ತೀನಿ. Enjoy the party. Okay, enjoy the party. ಈ ಕಡೆ ಯಾಕೆ ಹೋಗ್ತಿದ್ದೀನಿ? ಎಲ್ಲ ಈ MLA ಇಂದ.
ಅಂದ್ಕೊಂಡು ಕೆಲಸ ಆಯ್ತಾ? ಹೀರೋಯಿನ್ ಮಾತೆತ್ತಿದ್ರೆ ದುಡ್ಡು ಅಂತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಕೊಡ್ತೀವಿ, ಆದರೆ ಮದುವೆಗೆ ಮಿಸ್ ಮಾಡಬೇಡ ಅಂದೆ. ಬರ್ತಾಳಂತ ಯೋಚನೆ ಮಾಡ್ತೀನಿ ಅಂದು, ಆದರೆ ಅವಳು ದುಡ್ಡು ನೋಡಿದ್ರೆ ಓಕೆ ಅಂದೆ ಅಂತಾಳೆ ಅಂತ ನನಗೆ ಗ್ಯಾರಂಟಿ ಇದೆ. ಎಲ್ಲದಕ್ಕೂ ಓಕೆನಾ? ಏನು ಹೇಳಲಿಲ್ಲ ಮಾವ. ಪಬ್ಲಿಕಲ್ಲಿ ಎಲ್ಲನೂ ಕೇಳೋಕ್ಕಾಗಲ್ಲ ಅಲ್ವಾ? ನಮ್ಮ ಪ್ಲ್ಯಾನ್ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ. ಮದುವೆಗೆ ಅಂತ ಬರಲಿ, ಆಮೇಲೆ ಏನು ಮಾಡಬೇಕು, ಹೇಗೆ ಲಾಕ್ ಮಾಡಬೇಕು ಅಂತ ನನಗೆ ಗೊತ್ತು. ಈಗಲೇ ನಮ್ಮ ಉದ್ದೇಶ ಹೇಳ್ಬಿಟ್ರೆ ಅವಳು ಅಲ್ಲಿಗೂ ಬರೋದಿಲ್ಲ. ಹುಡುಗಿಯರ ವಿಚಾರದಲ್ಲಿ ಭಲೇ ಕಿಲಾಡಿ ಕಣೋ ನೀನು. ಅದಕ್ಕೆ ಅಲ್ಲ ಮಾವ ನೀವು ನನ್ನ ಜೊತೆ ಇಟ್ಕೊಂಡಿರೋದು. ಇಲ್ಲ ವೇದಾಂತ್, ನೀವೇನೇ ಹೇಳಿ, ನೀವು ಮಾಡಿರೋದು ತಪ್ಪು. ಏನಾಯ್ತು ಅಮೃತ? ಐ ಓಕೆ? ಐ ಯು ಕಂಫರ್ಟಬಲ್? ನೋನು, ನಾನು ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಅಮೂಲ್ಯ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರ ವಿಚಾರದಲ್ಲಿ ನೀವು ಹೀಗೆ ಮಾಡೋದು ತಪ್ಪಲ್ವಾ? ಅಮೂಲ್ಯ ವಿಚಾರನ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನೇನು ಮಾಡಿದೆ? ಅಲ್ಲ, ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಈಗಿನ ಕಾಲದಲ್ಲಿ ಅಷ್ಟು ಪ್ಯೂರ್ ಆಗಿ ಲವ್ ಮಾಡೋರು ಸಿಗೋದೇ ಕಡಿಮೆ. ಅಂಥದ್ರಲ್ಲಿ ನೀವು ಯಾವಾಗಲೂ ಅವ್ರ ಜೊತೆ ಜಗಳ ಮಾಡ್ತೀರಾ ಅಂತೆ. ಅವಳು ನನ್ನ ತುಂಬ ಇಷ್ಟಪಡ್ತಾಳೆ ಅಂತ ಅವಳೇ ಹೇಳಿದ್ಲ. ಅದನ್ನು ಬಾಯಿ ಬಿಟ್ಟು ಹೇಳೋದು ಏನಿದೆ ವೇದಾಂತ್? ನಿಮ್ಮಿಬ್ಬರ ಜೊತೆಗಿದ್ರೆ ಗೊತ್ತಾಗಲ್ವಾ ನೀವು ಒಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತೀರಾ ಅಂತ? ಬಟ್ ನಾನು ಕೇಳ್ತಿರೋದು ಅವಳೇ. ಇರಿ ವೇದಾಂತ್, ನೀವು ತುಂಬ ಇಂಪೇಷಂಟ್ ಆಗ್ತಾ ಇದ್ದೀರಾ. ಲವ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಇದೆ. ಅಮೂಲ್ಯ ಜಾಣೆ, ತುಂಬ ಕ್ಯೂಟಾಗಿ ಕೂಡ ಇದ್ದಾಳೆ. ಅದಲ್ಲದೆ ಇಂಡಿಪೆಂಡೆಂಟ್ ಆಗಿ ಇರೋಕೆ ಆಸೆ ಪಡ್ತಾರೆ. ಇಷ್ಟೆಲ್ಲ ಒಳ್ಳೆ ಗುಣ ಇರೋ ಹುಡುಗಿ ಸಿಗೋದು ಕಷ್ಟ ವೇದಾಂತ್. ನಾನು ಅದನ್ನೇ ಹೇಳ್ತಿರೋದು. ನೀವು ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೇದಿಲ್ಲ ಅಂತಾನೆ ನಾನು ಹೇಳ್ತಿರೋದು. ಜೊತೆಗಿರುವಾಗಲೇ ಡೀಲ್ ಫಿಕ್ಸ್ ಮಾಡ್ಕೊಳ್ಳಿ, ಬ್ರೇಕಪ್ವರೆಗೂ ತರಬೇಡಿ. ಬ್ರೇಕ್ ಆಗಿರೋದನ್ನ ಫಿಕ್ಸ್ ಮಾಡೋದು ಚೆನ್ನಾಗಿರಲ್ಲ. ಒರಿಜಿನಲ್ಲು ಯಾವತ್ತೂ ಒರಿಜಿನಲ್ಲೇ. ನಮ್ರತಾ, ಒಂದು ನಿಮಿಷ ಬನ್ನಿ. ಏನಾಯ್ತು ಅಮೂಲ್ಯ? ಅಯ್ಯೋ, ನಾನು ಹೇಳ್ತೀನಿ ಬನ್ನಿ. ವಿಕ್ಕಿಯವರೇ, ನಿಮ್ಗೇನಾಯ್ತು? ಯಾಕೆ ಈಗ ತೂರಾಡ್ತಿದ್ದೀರಾ? ಯಾವನಿಗೆ ಗೊತ್ತು, ಜಗತ್ತಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ನಿಮ್ಮ ಹತ್ರ ಮಾತಾಡಬೇಕಿತ್ತು. ರೀ ಆರ್ತಿ ಅವರೇ, ನೀವು ಸಿಕ್ಕದಾಗಿಂದ ನಿಮ್ಮನ್ನ ಪ್ರೀತಿಸೋದು ಬಿಟ್ಟು ಬೇರೆ ಕೆಲಸನೇ ಇಲ್ಲ ರೀ. ಇದ್ರೂ ಅದರಲ್ಲಿ ಮಜಾ ಇಲ್ಲ. ಅದಲ್ಲದೆ ಇಷ್ಟು ವರ್ಷದಲ್ಲಿ ಪ್ರೀತಿ ಬಿಟ್ಟು ನನಗೋಸ್ಕರ ನಾನೇನು ಮಾಡೇ ಇಲ್ಲ. ಹಾಗೆಲ್ಲ ಹೇಳ್ಬೇಡಿ. ಹೇಳಲೇಬೇಕು ಆರ್ತಿ ಅವರೇ. ನಿಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳೋದು? ನಾನು ನಿಮ್ಮ ಹತ್ರ ಮಾತಾಡುವಾಗೆಲ್ಲ ನಾನು ನನ್ನ ಹತ್ರ ನನ್ನ ಮನಸ್ಸಿನ ಜೊತೆ ಮಾತ್ರ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಜೀವನ ಅಂದಮೇಲೆ ಕಷ್ಟ ಸುಖ ಇದೆಲ್ಲ ಇದ್ದಿದೆ. ನಾವು ಮದುವೆ ಆದಮೇಲೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆ ಬರುತ್ತೆ ಅಂತ ನನಗೆ ಗೊತ್ತು. ಆದರೆ ಅದನ್ನು ಮೀರಿ ನಿಮಗೆ ಹರ್ಟ್ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ ರೀ. ಯಾಕಂದರೆ ನೀವು ನನ್ನ ರಾಜ್ಕುಮಾರಿ ರೀ, ನೀವೇ ನನ್ನ ಏಂಜಲ್. ದೇವ್ರನ್ನ ನಿಜ ಹೇಳ್ತಾ ಇದ್ದೀನಿ ರೀ. ಎಲ್ಲರೂ ಲವ್ ಈಸ್ ಬ್ಲೈಂಡ್ ಅಂತಾರೆ, ಅವ್ರಿಗೆ ಯಾರೂ ಸರಿ ಇಲ್ಲ. ಆ್ಯಕ್ಚುಲಿ ಲವ್ ಈಸ್ ಲೈಟ್. ಲವ್ ಈಸ್ ಹೆವನ್. ಲವ್ ಈಸ್ ಲವ್.
ಲವ್ ಇಸ್ ಯು. ಆರ್ತಿ ಅವರೇ, ಒಂದು ನಿಜ ಹೇಳ, ಹೇಳಿ. ಫಸ್ಟ್ ಟೈಮ್ ನನಗೂ ನಾಚಿಕೆ ಆಗ್ತಿದೆ ರೀ. ನೀವು ಕುಡ್ದಿರೋ ಜ್ಯೂಸಲ್ಲಿ ಏನೋ ಇತ್ತು ಅನ್ಸುತ್ತೆ, ಅದೇ ನಿಮ್ಮ ತಲೆಗೆ ಏರಿರೋದು. ಹೌದಾ? ಹಾಂ, ಇದ್ರೂ ಇರ್ಬೋದು. ನಾನು ಫುಲ್ ಬಾಟ್ಲ್ ಹೊಡೆದ್ರು ಇಷ್ಟೆಲ್ಲ ಅಕ್ಕಿ ಕುಡಿಯಲ್ಲ. ಇದು ಯಾವ ಜ್ಯೂಸು ಇಷ್ಟೊಂದು ಕಿ ಕುಡಿತಿದೆ? ನಿಮ್ಮನ್ನ ದುರ್ಗುಡ್ಕೊಂಡು ನೋಡಿದ್ರು ಲೈಟಾಗಿ ಬ್ಲರ್ ಎಫೆಕ್ಟ್ ಹೊಡಿತದೆ. ಬನ್ನಿ, ಅದಕ್ಕೇನಾದ್ರೂ ಮಾಡಿ ಇಳಿಸೋಣ. ಏಯ್ ಬೇಡ ರೀ, ಇದೇ ಚೆನ್ನಾಗಿದೆ. ಒಂದು ಆರ್ತಿ ನೋಡಿದ್ರೇ ಪ್ರಪಂಚ ಮರ್ತೋಗ್ತೀನಿ. ಇನ್ನು 10 ಆರ್ತಿಗಳು ಕಾಣಿಸ್ತಾ ಇದ್ದಾರೆ. ಯಪ್ಪ, 10 ಆರ್ತಿ ಅಲ್ಲ, 10 ರಾವಣ ಕಾಣಿಸೋದು. ಬನ್ನಿ, ಏನೇನೋ ಮಾತಾಡ್ಬಿಡಿ. ರಾವಣ ರಾವಣ. ದೇವಲೋಕದ ಅಪ್ಸರನೇ ಸಾಮಾನ್ಯ ಮನುಷ್ಯನ ಹುಡ್ಕೊಂಡು ಬಂದ ಹಾಗಾಯ್ತು. ಇನ್ವೈಟ್ ಮಾಡಿ ರಿಕ್ವೆಸ್ಟ್ ಮಾಡಿದವರಿಗೆ ಆನ್ಸರ್ ಹೇಳ್ತೀನಿ ಅಂತ ಹೇಳಿದ್ದೆ. ನಿಮಗೆ ಈಗಲೇ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೀವು ಕರೆದಿರೋದು ಮದುವೆ ಫಂಕ್ಷನಿಗೆ ನಾನು ಬರಲ್ಲ. ಥ್ಯಾಂಕ್ಸ್ ಫಾರ್ ದಿ ಆಫರ್. ಯಾಕೆ ಬರಲ್ಲ? ಅದು ನನ್ನ ಇಷ್ಟ. ನನ್ನ ರೀಸನ್ ಕೊಡೋ ಅಗತ್ಯ ಇಲ್ಲ. ಹಲೋ ಮೇಡಮ್, ನಾವು ಇದೇ ದುನಿಯಾದಲ್ಲಿ ಬದುಕ್ತಾ ಇರೋದು. ಇಲ್ಲೇನು ನಡೆಯುತ್ತೆ ಏನಿಲ್ಲ ಅಂತ ನಮಗೂ ಚೆನ್ನಾಗೇ ಗೊತ್ತು. ನಿಮ್ಮಂಥ ಹೀರೋನು ಇಂಥ ಫಂಕ್ಷನ್ಗೆ ದುಡ್ಡು ತಗೊಂಡ್ಬರ್ತಾರೆ ಅಂತ ನಮಗೂ ಗೊತ್ತು. ಈಗ ನಿಮ್ಗೇನು ಪ್ರಾಬ್ಲಮ್? ವಾಟ್ ಡು ಯು ಮೀನ್? ಏನೇಮಂತ ಇರೋನಂದ್ರೆ ಏನು ಡೀಟೇಲ್ ಹೇಳ್ಬೇಕಾ? ನೋಡಿ, ಹಲೋ, ನಿಮ್ಮ ಮಧ್ಯದಲ್ಲಿ ಬರಬೇಡಿ. ನೀವು ಅವ್ರ ರೆಪ್ರೆಸೆಂಟೇಟಿವ್ನ ಮ್ಯಾನೇಜರ? ನೀವು ಮಾತಾಡಿದ್ನ ಕೇಳಿಸ್ಕೊಂಡಿರೋಳು. ಹಲೋ, ಏನು ಮಾತಾಡಿದ್ವಿ ನಾವು? ಯಾಕಮ್ಮ, ಏನೇನೋ ಮಾತಾಡ್ತಾ ಇದೀಯಾ? ನಾವೇನು ಮಾತಾಡಿದ್ವಿ? ನಿಮ್ಮ ಮಾತಿನ ಉದ್ದೇಶ ಮಾತ್ರ ಒಳ್ಳೇದಾಗಿರ್ಲಿಲ್ಲ ಅನ್ನೋಷ್ಟು ಅರ್ಥ ಆಗಿದೆ. ಅದಕ್ಕೋಸ್ಕರ ನಾನು ಇವ್ರ ಹತ್ರ ಇಂಥ ನೀಚರ ಸವಾಸಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ ಅಂತ ಹೇಳಿದೆ. ಬರ್ತೀವಿ. ಕಿಶಾನ್, ಯಾರಾದರೂ ಇದನ್ನೆಲ್ಲ ಕೇಳಿಸ್ಕೊಂಡ್ರ? ಇಲ್ಲ ಮಾವ, ಸಂಬಂಧ ಇಲ್ಲದೇ ಇರೋ ವಿಚಾರಕ್ಕೆ ತಲೆ ಹಾಕಿ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಲು. ಇವಳು ಕೊಬ್ಬು ಇಳಿಸ್ಲೇಬೇಕು. ನಾನೇ ಯಾರ ತಂಟೆಗೆ ಹೋಗದೆ ತುಂಬ ದಿನ ಆಗಿತ್ತು ಮಾವ. ಕೊಬ್ಬಿರೋರ ಜೊತೆ ಡೀಲ್ ಮಾಡೋದು ಅಂದರೆ ನನಗೂ ತುಂಬ ಇಷ್ಟ. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಮೂಲ್ಯ, ಬಾ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ. ಈಗ ಡ್ರೆಸ್ ಚೇಂಜ್ ಮಾಡಬೇಕು ಅಂತೀರಾ? ಹೇಗಿದ್ರು ಮನೆಗೆ ಹೋಗೋದಲ್ವಾ? ಯಾಕೆ ಬೇರೆ ಡ್ರೆಸ್ಸಲ್ಲಿ ಮನೆಗೆ ಹೋಗಬಾರ್ದು ಅಂತ ಏನಾದರೂ ಇದೆಯಾ ಅಮೂಲ್ಯ? ಹಾಗೇನಿಲ್ಲ ಅದಕ್ಕೆ. ನನ್ನ ಕೈಲಂತೂ ಹಿಂಗಿರೋಕ್ಕಾಗಲ್ಲ. ಸುಮ್ಮನೆ ಬಾ ನೀನು. ಆಯ್ತು ನಡೀರಿ, ಅದು ಒಂದು ಆಗೋಗ್ಲಿ. ಒಂದು ದಿನ ಒಂದು ಡ್ರೆಸ್ಸಲ್ಲಿ ಬಂದರೆ ಹುಡುಗರೆದೆಲ್ಲಿ ಬೆಂಕಿ ಬೀಳುತ್ತೆ. ಅಂಥದ್ರಲ್ಲಿ ನಾವು ಪದೇ ಪದೇ ಡ್ರೆಸ್ ಚೇಂಜ್ ಮಾಡಿ ಡಿಫ್ರೆಂಟಾಗಿ ಕಾಣಿಸಿದ್ರೆ ಕೇಳಬೇಕಾ? ಇದಕ್ಕೇನು ಕಮ್ಮಿ ಇಲ್ಲ ನೀನು. ನಮ್ದೇನಿದ್ರು ಜಾಸ್ತಿನೇ, ಅದಕ್ಕೆ ಕಡಿಮೆ ಅನ್ನೋ ಮಾತೇ ಇಲ್ಲ. ಅಲ್ಲ ಕಣೆ, ನಿನ್ನ ಮತ್ತೆ ವೇದಂತಣ್ಣನ ಬಗ್ಗೆ ಹೀರೋಯಿನ್ ನಮ್ರತ ಏನೋ ಹೇಳ್ತಾ ಇದ್ಲಲ್ಲ,
ಅದೆಲ್ಲ ನಿಜಾನಾ? ಇದೇನಕ್ಕೆ ಹೀಗೆ ಕೇಳ್ತಿದ್ದೀರಾ? ನೀವೋನಾ? ಹೌದು, ನನಗೂ ನಿಮ್ಮಿಬ್ಬರ ಮೇಲೆ ಏನೋ ಡೌಟ್ ಇದೆ. ಅಯ್ಯೋ ಅದಕ್ಕೆ ತಮಾಷೆಗೆ ಒಂದು ಲಿಮಿಟ್ ಬೇಡವಾ? ಅಪ್ಪಿ ತಪ್ಪಿ ಕೂಡ ಇದನ್ನ ನಿಮ್ಮ ಅಣ್ಣನ ಹತ್ರ ಹೇಳ್ಬಿಟ್ಟಿರಾ, ಆಮೇಲೆ ನನ್ನನ್ನ ಕುಯಿಂಗ್ ಕನ್ಸ್ಬಿಡ್ತಾನೆ ಅಷ್ಟೇ. ನಂಗೇನೋ ಹಂಗೆ ಅನ್ಸಲ್ಲಪ್ಪ, ಒಂದ್ಸಲ ಕೇಳಿ ನೋಡ್ಬೋದೇನೋ. ಅಯ್ಯಯ್ಯೋ ಹಾಗೆಲ್ಲ ಮಾಡ್ಬಿಟ್ಟಿರಾ. ಅವತ್ತೊಂದಿನ ಆಫೀಸಲ್ಲಿ ಉಳ್ಕೊಂಡಿದ್ವಿ ಅಂತ ದೊಡ್ಡ ನ್ಯೂಸ್ ಆಗಿತ್ತಲ್ಲ, ಹೆಚ್ಚು ಕಮ್ಮಿ ಇದು ಅದೇ ಥರನೇ ಹುಳ್ಳಿಲ್ಲದ ಕತೆ. ಮತ್ತ್ಯಾಕೆ ಅವಳು ಹಾಗೆ ಹೇಳ್ತಿದ್ದಾಳೆ? ಅಯ್ಯೋ ಅದೊಂದು ದೊಡ್ಡ ಕತೆ. ಅವಳು ನಮ್ಮಿಬ್ಬರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಹಾಗಾಗಿದೆ. ಬಿಸ್ನೆಸ್ ದೃಷ್ಟಿಯಿಂದ ಅವಳೆದುರು ಅನಿವಾರ್ಯವಾಗಿ ಕಂಟಿನ್ಯೂ ಮಾಡೋ ಥರ ಅದನ್ನ ಈಗಲೂ ಅನುಭವಿಸ್ತಾ ಇದೀವಷ್ಟೇ. ನೀವು ನಡೀರಿ. ಅದಕ್ಕೆ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಆಮೇಲೆ ನನಗೆ ಅಮೂಲ್ಯ ಸಿಗಲೇ ಇಲ್ಲ, ನಾನು ಬಾಯ್ ಹೇಳಿದೆ ಅಂತ ಹೇಳ್ಬಿಡಿ ಆಯಿತಾ? ಯಾವುದೇ ಕಾರಣಕ್ಕೂ ಹೇಳಲ್ಲ. ಬಾಯ್. ಹಲೋ ಎಲ್ಲ ಓಕೆನಾ ಸರ್? ಎಲ್ಲಿ ನಿಮ್ಮ ಅಳಿಯ ಕಾಣಿಸ್ತಿಲ್ಲ? ನನ್ನ ಕಾಲ್ಸ್ ಎಲ್ಲ ಅವನೇ ಹ್ಯಾಂಡ್ಲ್ ಮಾಡೋದು. ಈ ಮೊಬೈಲ್ ಬಂದ ಮೇಲೆ ಇಲ್ಲ ಅಂತ ತಪ್ಪಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ನೋಡಿ. ಅದಕ್ಕೆ ಅವನೇ ಮ್ಯಾನೇಜ್ ಮಾಡ್ತಾನೆ. ಯಾವುದೋ ಕಾಲ್ ಬಂತು ಅಂತ ಆಚೆ ಹೋಗಿದ್ದಾನೆ. ಓ ಹೌದಾ? ಓಕೆ. ಮುಂದಿನ ವಾರ ನನ್ನ ಅಳಿಯನ ಮದುವೆ ಇದೆ. ನೀವು ವಿತ್ ಫ್ಯಾಮಿಲಿ ಬರಬೇಕು. ನೀವು ನನ್ನ ತಂದೆಯವ್ರ ಹಳೆ ಫ್ರೆಂಡ್ ಅಲ್ವಾ? ಖಂಡಿತವಾಗ್ಲೂ ಬರ್ತೇನೆ. ಇನ್ ಕೇಸ್ ನಾನು ಬಿಸಿ ಇದ್ದರೆ ಅಪ್ಪ ಅಮ್ಮ ಅಂತೂ ಖಂಡಿತವಾಗ್ಲೂ ಬರ್ತಾರೆ. ಒಳ್ಳೆಯದು ವೇದಾಂತ್, ನಿಮ್ಮ ಫ್ಯಾಮಿಲಿ ಫಂಕ್ಷನ್ ಬಂದಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೀವು ಬಂದಿದ್ದು ಕೂಡ ನನಗೆ ಬಹಳ ಖುಷಿ ಆಯಿತು. ನಾವು ಜನ ನಾಯಕರಲ್ವಾ, ಜನ ಸೇರೋ ಕಡೆ ನಾವು ಬರಲೇಬೇಕಾಗುತ್ತೆ. ಒಂದು ನಿಮಿಷ, ಮದುವೆಗೆ ಬರೋದನ್ನು ಮರಿಬೇಡಿ. ಖಂಡಿತ. ರೀ ಇನ್ನೇನು ಆಯ್ತಲ್ಲ, ಬನ್ನಿ ಹೊರಡೋಣ. ಅಯ್ಯೋ ಇರೇ ಮರಾಗೈತಿ, ಅಮೂಲ್ಯ ಬರಲಿ. ಇಷ್ಟೊತ್ತಲ್ಲ ಅವಳು ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕಾಗತ್ತಾ? ಒಳ್ಳೆ ಗೋಳಾಯ್ತ್ರಿ, ಯಾವಾಗಲೂ ಎಲ್ಲೋ ಕಳೆದು ಹೋಗ್ತಾಳೆ. ಒಂದು ಫೋನ್ ಮಾಡಿ ಕೇಳಿ ಎಲ್ಲಿದ್ದಾಳೆ ಅಂತ. ಅಯ್ಯೋ ಆಗಿಂದ ಕಾಲ್ ಮಾಡ್ತಿದ್ದೀನಮ್ಮ, ಹೋಗ್ತಾ ಇಲ್ಲ. ಯಾರು ಟೆನ್ಷನ್ ತಗೊಳ್ಬೇಡಿ. ರೌಡಿನಾದ್ನಿನ ನಮ್ಮ ಅಗ್ರಜ ಡ್ರಾಪ್ ಮಾಡ್ತಾನೆ ಸೇಫಾಗಿ. ನೋ ವರೀಸ್. ನೀವೇನು ಮಾತಾಡದೆ ಸುಮ್ಮನೆ ನಿಂತ್ಕೊಳ್ಳಿ. ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಅಕ್ಕ ಯಾಕೆ ಸುಮ್ಮನೆ ರೇಗ್ತೀಯ? ಬರೀ ಕೆಲವ್ರಿಗೆ ಸಮಾಧಾನವಾಗಿ ಹೇಳಿದರೆ ಅರ್ಥನೇ ಆಗಲ್ಲ, ಅದಕ್ಕೆ ರೇಗಿದ್ದು. ವಾಶ್ರೂಮ್ಗೆ ಹೋಗಿದ್ದೆ, ಅದನ್ನು ಹೇಳಬೇಕಾ? ಸರಿ ನಡಿ ಹೋಗೋಣ. ಬಮ್ಮ ಆರ್ತಿ, ಬೇಗ ಬಾ. ಈ ಅಮೂಲ್ಯ ಎಲ್ಲಿ ಹೋದ್ಲು? ಎಲ್ಲಾದ್ರೂ ಹೋಗಿ ನಿನಗೆ ಯಾಕೆ ನೀನ್ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತೀಯ? ಅಲ್ಲ, ಸುಮ್ಮನೆ ಯೋಚನೆ ಮಾಡ್ತಿಲ್ಲ. ಇದನ್ನೆಲ್ಲ ಅರೇಂಜ್ ಮಾಡಿರೋಳಾಗಿ, ಕಂಪನಿ ಅಡ್ಮಿನ್ ಆಗಿ ಇಲ್ಲಿದ್ದು ಎಲ್ಲಾನು ಕಳಿಸ್ಕೊಡ್ಬೇಕು ತಾನೆ. ಆಲ್ರೆಡಿ ಎಲ್ಲರೂ ಹೋಗಾಯ್ತು, ಇನ್ನಿರೋದು 3 ಮತ್ತೊಂದು ಜನ. ಸುಮ್ಮನೆ ಕತೆ ಹೇಳ್ಬೇಡ ನೀನು. ನಾನೇನು ಕತೆ ಹೊಡಿತಿಲ್ಲ, ಆದರೂ ಎಲ್ಲಿ ಹಾಳಾಗೋದ್ಲು?